ಹಲೋ, ಈ ವೆಜಿಟೇಬಲ್ಸ್ ಏನಕ್ಕೆ ಕಟ್ಟಾಗಿದೆ ಗೊತ್ತಾ? ಟಡಾ, ಇದರಲ್ಲಿ ಹೋಗೋಕ್ಕೆ ಹೇಗೆ ಇದರಲ್ಲಿ ಅಂದ್ಕೊಂಡು ಪಕೋಡ ಮಾಡ್ತಾ ಇದ್ದಾರೆ ಇವತ್ತು. ಟಡನ್ 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 ಟಡ. ಇದರಲ್ಲಿ 1 ಕಪ್ಪು ಬೇಸನ್ ಕಡಲೆ ಹಿಟ್ಟು, ಆಮೇಲೆ 2 ಸ್ಪೂನು ಅಕ್ಕಿ ಹಿಟ್ಟು, ಜಸ್ಟ್ ಕ್ರಿಸ್ಪಿನೆಸ್ ಬರೋಕ್ಕೆ. 1 ಕಪ್ ಬೇಸನ್, 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಕಪ್ ಬೇಸನ್ 2 ಸ್ಪೂನ್ ಅಕ್ಕಿ ಹಿಟ್ಟು. ಇದೆಲ್ಲ ಫೈನ್ಲಿ ಚಾಪ್ ಆನಿಯನ್, ಮತ್ತು ಇದು ಯಾವ ಇಂಗ್ರೀಡಿಯೆಂಟ್ ಇರ್ಬೋದು? ಹೀರೆಕಾಯಿ. ಈಗ ಎಣ್ಣೆ ಬಿಸಿ ಮಾಡ್ತಿದ್ದಾರೆ. ಫಸ್ಟು ಈ ಬ್ಯಾಟರ್ ಕಲಿಸ್ಕೊಳ್ಳೋಕ್ಕೆ, ಕ್ರಿಸ್ಪಿನೆಸ್ ಏರ್ ಬರೋಕ್ಕೆ ಅದರಲ್ಲಿ ಸ್ವಲ್ಪ ಬಿಸಿ ಎಣ್ಣೆ ಹಾಕಬೇಕು. ಸೊ ಆ ಪ್ರೊಸೆಸ್ ನಡೀತಾ ಇದೆ, ನೋಡೋಣ ಈಗ. ಎಣ್ಣೆ ಹಾಕ್ತಾರೆ. ಈಗ ಈರುಳ್ಳಿ, ಈಗ ಹೀರೆಕಾಯಿ. ಓಕೆ, ಈಗ ಸ್ವಲ್ಪ ಇಂಗು. ಜೀರ್ಣ ಆಗೋಕ್ಕೆ, ಗ್ಯಾಸ್ ಆಗದಿರ ಬೋಂಡ ಹಿಟ್ಟು. ಇದು ಸ್ವಲ್ಪ ಅಡುಗೆ ಸೋಡಾ. ಉಬ್ಕೊಳ್ಳೋಕ್ಕೆ ಹಿಟ್ಟು. ಸ್ವಲ್ಪ ಅರಿಶಿನ. ಇದೇನಕ್ಕೆ ಅಂತ ಗೊತ್ತಿಲ್ಲ. ಏನಕ್ಕಮ್ಮ? ಬಣ್ಣ ಬರಲಿ. ಒಂದು ನಿಮಿಷ ಇರು. ಅಕ್ಕಿ ಹಿಟ್ಟು ಮುಂಚೆದೆಲ್ಲ ಏನಕ್ಕೆ ಹಾಕಿದ್ದು? ಕ್ರಿಸ್ಪಿನೆಸ್ ಬರೋಕ್ಕೆ ತಾನೆ. ಸ್ವಲ್ಪ ಜೀರಿಗೆ. ಡೈಜೆಷನ್ಗೆ ಓಂಕಾಳು ಒಂದು ಸ್ವಲ್ಪ. ಓಕೆ, ಅಜ್ವೈನ್. ಸ್ವಲ್ಪ ಖಾರ ಪುಡಿ. ಓಕೆ, ಇದೆಲ್ಲ ರುಚಿ ಹೇಗೆ? ಅಷ್ಟು ಖಾರ ಎಷ್ಟು, ಉಪ್ಪು ಎಷ್ಟು? ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಓಕೆ, 1 ಕಪ್ಗೆ ನೀನು ನಮ್ಮನೆ ಅಳತೆಗೆ ಈ ಚಮಚದಲ್ಲಿ 2 ಚಮಚ ಹಾಕಿದ್ಯಾ? 1.5. ಓಕೆ, ಸೈಜ್ ನೋಡ್ಕೊಳ್ರಪ್ಪ. ಅದರಲ್ಲೇ ಅರ್ಧ ಸ್ಪೂನ್ ಹಾಕಿದ್ವಿ ಉಪ್ಪು. ಓಕೆ. ಇನ್ ಕೇಸು ಉಪ್ಪು ಖಾರ ಕಮ್ಮಿ ಇದ್ದರೆ ಯಾವಾಗ ಹಾಕ್ಕೋಬೋದು? ಇದೆಲ್ಲ ಹಿಟ್ಟು ಬೆರೆಸ್ತೀವಲ್ಲ, ಬೆರೆಸಿದಾದ್ಮೇಲೆ ಒಂಚೂರು ನೀರು ಹಾಕಿ ಬೋಂಡ ಹಿಟ್ಟನ್ನು ಹದ ಮಾಡ್ಕೊಳ್ಳೋದು. ಆವಾಗ ಒಂಚೂರು ಹಿಟ್ಟೆತ್ತು ಟೇಸ್ಟ್ ನೋಡಿಕೊಂಡ್ರೆ ಉಪ್ಪು ಅದೆಲ್ಲ ಗೊತ್ತಾಗುತ್ತೆ. ಫಸ್ಟಲ್ಲಿ ಸ್ವಲ್ಪ ಮುಂದೆ ಇರಬೇಕು, ಯಾಕಂದರೆ ಎಣ್ಣೆಗೆ ಹಾಕಿದ್ಮೇಲೆ ಅದು ಕಮ್ಮಿ ಆಗುತ್ತಲ್ಲ. ಹೌದು, ಕರೆಕ್ಟ್. ಉಪ್ಪು ಮುಂದಿರಬಾರ್ದು, ಖಾರ ಇರ್ಬೋದು. ಉಪ್ಪು ಮುಂದಿದ್ರೆ ಬಾಯಿಗಿಡಕ್ಕಾಗಲ್ಲ. ಯಾವ ಹದಕ್ಕೆ ನೀರು ಹಾಕ್ಕೋಬೇಕೀಗ? ನಮಗೆ ಪಕೋಡ ಬಿಡೋಕ್ಕಾಗೋ ಹಂಗೆ ಮಾತ್ರ ಹಾಕೋದು. ಜಾಸ್ತಿ ಒದ್ದೆ ಆದ್ರೂ ಸರಿಯಾಗಲ್ಲ. ಬಜ್ಜಿಗೂ ಪಕೋಡಾಗೂ ಏನು ಡಿಫ್ರೆನ್ಸು? ಬಜ್ಜಿಗೆ ಅದ್ದಿ ಹಾಕ್ತೀವಿ, ಪಕೋಡಾಗೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ. ಅದರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ? ಅದಕ್ಕೆ ತುಂಬಿಕೊಳ್ಳುತ್ತೆ. ಬಜ್ಜಿ ಏನು ಪದಾರ್ಥ ಇರುತ್ತೋ ಅದಕ್ಕೆ ತುಂಬಿಕೊಳ್ಳುತ್ತೆ. ಇದು ಬೆರೆಸಿರ್ತೀವಿ ಒಟ್ಟಾರೆ, ಜಸ್ಟ್ ಕೋಟಿಂಗ್. ಇದು ಕರೆಕ್ಟಾಗಿ ಬಂದಿದೆಯಾ ಈಗ? ಬಂದಿದೆ. ಅಷ್ಟು ನೀರೇ ಸಾಕಾಯಿತು. ಸಾಕು. ಸೊ ಇದು ಆಲ್ಮೋಸ್ಟ್ ಗಟ್ಟಿನೇ ಇದೆ ಅಲ್ಲ ಮಮ್ಮಿ? ಹೌದು. ಖಾರ ಅದೇನೋ ಬೀಳುತ್ತಾ ಸಾಕ. ಚೆನ್ನಾಗಿದೆ, ಸಾಕು. ಓಕೆ, ನಾವೀಗ ಟೇಸ್ಟ್ ನೋಡಿದ್ದೀವಿ, ಚೆನ್ನಾಗಿದೆ ಅನಿಸಿದೆ. ಸೊ ಹೀಗೆ ಇರಬೇಕು, ತುಂಬ ವೆಟ್ ಇರಬಾರ್ದು, ತುಂಬ ಇರ್ಮ ಬಿಡೋಕ್ಕೆ ಹಿಂಗೆ ಬರಬೇಕು. ಓಕೆ, ತುಂಬ ವೆಟ್ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು ಪಕೋಡ ಆಗೋಕ್ಕೆ. ಓಕೆ, ಈಗ ಮತ್ತೆ ಬಿಸಿ ಆಗ್ತಾಯಿದೆ ಈ ಎಣ್ಣೆ. ಕಲಸೋ ಟೈಮಲ್ಲಿ ಅದು ಪಾಪ ವೆಯ್ಟ್ ಮಾಡ್ತಾಯಿತ್ತು ಆಫ್ ಆಗಿ. ಕಲಸೋದು ವೆಯ್ಟಿಂಗ್. ಈಗ ಫೈನಲಿ ಒಂದು ಡ್ಯಾಶ್ ಆಫ್ ಲೆಮನ್. ತೋರಿಸು ಅದನ್ನು. ಓಕೆ, ಒಂಚೂರು ಲೆಮನ್ ಟೇಸ್ಟಿಗೆ ಹಾಕ್ತಾಯಿದ್ದೀವಿ. ಲೆಮನ್ ಖಾಲಿ ಆಗಿದ್ದರೆ ಮನೆಯಲ್ಲಿ ಹುಣಸೆ ಹಣ್ಣು ಹುಳಿ ಕೂಡ ಹಾಕ್ಕೋಬೋದು. ಬಟ್ ನಾನು ಯಾವತ್ತು ಹುಣಸೆ ಹಣ್ಣು ಹುಳಿ ತಿಂದಿಲ್ಲ.
ಇಲ್ಲಿ ಸೈಡಲ್ಲಿ ನೀರು ಯಾಕೆ ಇಟ್ಕೊಂಡಿದ್ಯಾ? ಕೈ ಅದ್ಕೊಂಡು ಬಿಡಲಿ ಪಕೋಡನ, ಇಲ್ಲಾಂದರೆ ಕೈಗೆ ಬಿಗಿ ಬಿಗಿ ಆಗ್ತಾ ಕಂಫರ್ಟ್ ಅಷ್ಟೇ. ಹ್ಞೂ. ಬಟ್ ನೀರು ಅದ್ಕೊಂಡ್ಮೇಲೆ ಆ ನೀರು ಎಣ್ಣೆ ಎಲ್ಲ ಹಾಕುವಾಗ ಸಿಡಿದ್ರೆ ನಾವು ಹುಷಾರಾಗಿರ್ಬೇಕು, ಹಾಕ್ಕೋಬೇಕು. ಸ್ಪೂನಲ್ಲಿ ಹಾಕ್ಕೋಬೋದಲ್ಲ? ಅಷ್ಟೊಂದು ಚೆನ್ನಾಗಿರಲ್ಲ, ಕಪ್ ಅಂತ ಬಿಡುತ್ತೆ. ಓಕೆ, ಈಗ ಪ್ರಾಸೆಸ್ ರೆಡಿ. ಏನು ಮಾಡೋಣ? ಪ್ರಾಸೆಸ್ನ ಏನು ಮಾಡೋಣ? ರೆಡಿನಾ? ಇನ್ನೂ ಇಲ್ವಾ? ಓ ಲಲ. ಸೊ ಹಿಂಗೆ ಮೇಲೆ ಬರಬೇಕಾ ಅದು? ಹಾಕಿದ ತಕ್ಷಣ ಅದು ಬರಬೇಕು ಮೇಲೆ. ಇಲ್ಲಿ ಸೈಡಲ್ಲಿ ಡಬ್ಬೆ ಆ್ಯಂಡ್ ಪ್ಯಾನ್ ಕೂಡ ರೆಡಿ ಮಾಡ್ಕೋಬೇಕು, ಮರಿಬಾರ್ದು. ಓಕೆ, ರೆಡಿ, 1 2 3. ಈ ಥರ ಸ್ವಲ್ಪನೇ ಬಿಟ್ಕೋಬೇಕು ಪಕೋಡನ. ಸ್ಲೋ ಆಗಿಬಿಡು ನೋಡೋಣ. ಓಕೆ. ಸೊ ಆಯಿಲ್ ಎಲ್ಲಿದೆ ಆ ಸ್ಪೇಸ್ ನೋಡ್ಕೊಂಡು ಬಿಡೋದಾ? ಹೌದು, ಇಲ್ಲಾಂದರೆ ಒಂದಕ್ಕೊಂದು ಭಾಳ ಮೆತ್ಕೊಂಡಂಗೆ. ಇದು ನಿನ್ನ ರೆಸಿಪಿನ ಎಲ್ಲರೂ ಹಿಂಗೆ ಮಾಡೋದಾ? ಇಂಗ್ರೀಡಿಯೆಂಟ್ಸು ನಮ್ಮ ಅಮ್ಮನ ರೆಸಿಪಿ ಇದು. ಮಧ್ಯದಲ್ಲಿ ಲಾಸ್ಟಲ್ಲಿ ಹಾಕಿದ್ದು ಯಾಕಂದರೆ ಬಿಸಿ ಹೆಚ್ಚಿರುತ್ತೆ ಅಂತನಾ? ಬಿಸಿ ಹೆಚ್ಚಲ್ಲ, ಅಲ್ಲಿ ಗ್ಯಾಪ್ ಇರೋದ್ರಿಂದ ಹಾಕ್ತೀವಿ. ಇದರಲ್ಲಿ ಏನಾದರೂ ಪ್ಯಾಟ್ರನ್ ಸೀಕ್ವೆನ್ಸ್ ಇದೆಯಾ? ಹಿಂಗೆ ಒಳಗಡೆಯಿಂದ ಹೊರಗೆ, ಹೊರಗಡೆಯಿಂದ ಒಳಗಡೆ ಹಂಗೇನಿಲ್ವಾ? ಅದು ತಿರುಗ್ಸೋಕ್ಕಿಂತ ಮುಂಚೆ ಈ ಕಡೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಈ ಥರ ಬ್ರೌನಿಶ್ ಬರಬೇಕು. ಯಾವ ಥರ? ಮೇಲ್ಗಡೆ ಬ್ರೌನ್ ಬರಬೇಕಾ? ಇಲ್ಲಿ ಎಲ್ಲ ಇದು ಬಿಟ್ಟು ಇಲ್ದಿರ ಮೇಲೆ ಹಿಂಗೆ ಕಾಣ್ರೆ ಹಿಂಗೆ, ಆವಾಗ ಅದು ತಿರ್ಬೋದು. ಅದು ಮೇಲೆ ಹಿಟ್ಟಿಲ್ಲ ಅಂದರೆ ಮತ್ತೆ ತಿರುಗಿಸಿ ಏನು? ಅದು ಮೇಲಿಲ್ಲ ಅಂದರೆ ಅದು ಇದಾದಂಗೆ ಪೂರ ಕೆಳಗಡೆದು. ಇವಾಗ ತಿರುಗಿಸಿದ್ರೆ ಮದ್ದಿದ್ದೆಲ್ಲನೂ ಮತ್ತೆ ಆಗುತ್ತೆ ಹಂಗೆ. ಇದು ಯಾಕೋ ಕೋಳಿ ಥರ ಇದೆ ಮಮ್ಮಿ. ಬೇರೆ ಏನು ಥರ ಮಾಡಬೇಕು ನಿಮಗೆ? ಕೋಳಿ ಥರ ಇದೆವ. ನಿಂಗೆ ಇನ್ನು ಹೆಂಗೆ ಮಾಡ್ಬೇಕು ಹೇಳಿ, ಮಾಡೋಣ. ಇದು ಫೈನಲಿ ತಿರುಗಿಸಿದ ಮೇಲೂ ಬೆಂದಿದೆ, ಫುಲ್ ಮುಗಿದಿದೆ ಇನ್ನ ಅಂತ ಹೆಂಗೆ ಗೊತ್ತಾಗುತ್ತೆ? ಫುಲ್ ಬ್ರೌನ್ ಆಗುತ್ತೆ, ಫುಲ್ ಪಕೋಡ ಬ್ರೌನ್ ಆಗುತ್ತೆ. ಇದು ಕುದಿಯೋದು ಎಣ್ಣೆ, ಬಬಲ್ಸ್ ಕಮ್ಮಿ ಆಗುತ್ತಾ? ಕಡಿಮೆ. ಸೊ 1 ಬ್ಯಾಚ್ಗೆ 1 ಮಿನಿಟ್ ಅಲ್ಲ, 2 ಮಿನಿಟ್ಸಾ? ಅದು ಫ್ಲೇಮ್ ಮೇಲೆ ಡಿಪೆಂಡ್. ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಬೇಗ ರೋಸ್ಟ್ ಆಗಿಬಿಡುತ್ತೆ ಫ್ಲೇಮ್ ಜಾಸ್ತಿ ಇದ್ದು. ಆವಾಗ ಒಳಗಡೆ ಎಲ್ಲ ಹಿಟ್ಟಿರುತ್ತೆ. ಓಕೆ, ಇದನ್ನ ಆಗಬೇಕು. ಈ ಹಿಟ್ಟು ಇಮ್ಮಿಡಿಯೇಟಾಗಿ ಹಾಕ್ಬಿಟ್ಟೆ, ನೆನೆಸ್ಲಿಲ್ವಲ್ಲ ನೀನು? ನೆನೆಸ್ಬಾರ್ದು, ನೆನೆಸಿದ್ರೆ ಎಣ್ಣೆ ಭಾಳ ಹೇಳ್ಕೊಡುತ್ತೆ. ಯೂಶಲಿ ಬಜ್ಜಿ ಅಂಗಡಿಯವ್ರು ನೆನೆಸ್ತಾರೇನಲ್ಲ ಮಮ್ಮಿ? ಅವರು ಅಷ್ಟು ಬೆರೆಸ್ಕೊಂಡು ಹಂಗೆ ಹಾಕೋದು, ಖಾಲಿ ಆದಂಗೆ ಹಾಕ್ತಾ ಹೋಗ್ತಾರೆ. ಸೊ ಇದು 4 ಕಡೆ ಹಿಂಗೆ ಮಾಡಿದ್ಯಾ ಇವಾಗ? ಅದನ್ನು ಹಸಿ ಇರೋದಕ್ಕೆ ಅದು ಸುರ್ಸುರು ಅಂತ. ಒಂದು ಪ್ಲೇಟ್ ಎಷ್ಟು ಕೊಡ್ತೀರಿ? ಒಂದು 30 ರೂಪಾಯಿ ಆಗುತ್ತೆ. ಇದಾಗಿದೆ ಇವಾಗ. ಓಕೆ, ಇವೆರಡು ಇನ್ನೂ ಕುದೀತಾ ಇದೆ. ಫಸ್ಟ್ ಹಾಕಿರೋದಾಗಿದೆ. ಆ ಕಡೆ ಹಾಕು. ಇನ್ನೂ ಆಗಬೇಕಾ? ಬಿಡು, ಸೈಡ್ ನಡಿ. ಆ ಕಡೆನೇ ಹಾಕು. ಪ್ಲೇಟ್ಗೆ ಹಾಕು. ಓಕೆ, ಅಲ್ಲೊಂದು ಸ್ವಲ್ಪ ಎಣ್ಣೆ ವೇಟ್ ಮಾಡಲಿ, ಆಮೇಲೆ ಪ್ಲೇಟ್ಗೆ ಹಾಕೋಣ. ಅದೇ ಮೆತ್ಕೊಳ್ಳಲ್ಲ.
ಸೊ ಈಗ ಒಂದು ಬ್ಯಾಚ್ ಮುಗೀತಲ್ಲ. ಟೇಸ್ಟ್ ಮಾಡಿದ್ರೆ ಏನು ಹಾಕ್ಬೇಕಿದ್ರೆ ಓಕೆ, ಪಕೋಡ ರೆಡಿ.